ಅರ್ಥ ಮಾಡ್ಕೊಳ್ಳಿ. ಆದರ್ಶ ರಾಜ್ಯ ಹೇಗಿರ್ಬೇಕು, ಆದರ್ಶ ವ್ಯಕ್ತಿ ಹೇಗಿರ್ಬೇಕು ಅಂತ ಅನ್ನೋದನ್ನ ಹೇಳ್ಕೊಟ್ಟದ್ದು ನಮ್ಮ ವಾಲ್ಮೀಕಿ ರಾಮಾಯಣ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಉದಾಹರಣೆಗೆ ಯಾಕೆ ವಾಲ್ಮೀಕಿ ಆಗಿದ್ಮೇಲೆ ಯಾಕೆ ವಾಲ್ಮೀಕಿನ ಜಗತ್ತಲ್ಲೇ ಪೂಜೆ ಮಾಡ್ಬೇಕಿದ್ರೆ ಯಾಕೆ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಉದಾಹರಣೆಗೆ ಬಂಗಾರದ ಮನುಷ್ಯ ಪಿಕ್ಚರ್ ಅನ್ನ ತಗೊಳ್ಳಿ. ಬಂಗಾರದ ಮನುಷ್ಯದಲ್ಲಿ ರಾಜೀವಪ್ಪ ಒಬ್ಬ ಆದರ್ಶ ವ್ಯಕ್ತಿ, ಅದನ್ನ ನಿರ್ದೇಶನವನ್ನ ಮಾಡಿದಂತವ್ರು ಸಿದ್ಲಿಂಗಯ್ಯ. ಸಿದ್ಲಿಂಗಯ್ಯನ ಹೆಸರು ಇಲ್ಲ, ಯಾರ ಹೆಸರು ಬರ್ತಾ ಇದೆ? ರಾಜ್ಕುಮಾರ್. ಇಲ್ಲ ಅಂದ್ರೆ ರಾಜ್ಕುಮಾರ್ ವ್ಯಕ್ತಿ ಅಲ್ಲ, ರಾಜ್ಕುಮಾರ್ ಆ ರಾಜೀವಪ್ಪ ಪಾತ್ರಕ್ಕೆ ಕೊಟ್ರಲ್ಲ, ಅದನ್ನ ನಾವು ಇವತ್ತಿಗೂ ಕೂಡ ಬಂಗಾರದ ಮನುಷ್ಯ ಬೆಳ್ತದೆ. ಆದ್ರೆ ಈ ವಾಲ್ಮೀಕಿ ನಮ್ಗೆ ಆದರ್ಶ ವ್ಯಕ್ತಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ನಾವೇನ್ ಮಾಡ್ತಾ ಇದೀವಿ, ಮನೆ ಮನೆಗೆ ಅಯೋಧ್ಯೆ ಮಾಡ್ಕೊಳ್ಳೋಣ, ಮನೆ ಮನೆಗೆ ಅಯೋಧ್ಯೆ ಮಾಡ್ಬೇಕು ಅಂತ, ಪ್ರತಿ ಮನೆನೂ ಅಯೋಧ್ಯೆ ಆಗ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಅಯೋಧ್ಯೆ ಕಟ್ಬೇಕು ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಒಂದ್ ಧರ್ಮ ಇನ್ನೊಂದ್ ಧರ್ಮ ಅಂತ ಕಚ್ಚಾಡಿ ಇದೆಲ್ಲ ಹೇಳ್ಕೊಟ್ಟಿದ್ದು. ಮನೆ ಮನೇನೂ ಕೂಡ ಅಯೋಧ್ಯೆ ಆಗ್ಬೇಕು. ಅಯೋಧ್ಯೆಯಲ್ಲಿ ಏನಿರ್ಬೇಕು? ದಶರಥ. ದಶರಥ ಯಾರು? ತಂದೆಯ ಮಾತನ್ನು ಪಾಲಿಸ್ಬೇಕು. ಅದು ಪಿತೃವಾಕ್ಯವನ್ನ ಅವತ್ತಿಗೂ ಪರಿಪಾಲಿಸ್ಬೇಕು, ಇವತ್ತಿಗೂ ಪರಿಪಾಲಿಸ್ಬೇಕು. ಇದು ಮೌಲ್ಯ ಇದೆ ಹೊರತು ನಾವೇನ್ ಮಾಡ್ತಾ ಇದೀವಿ, ರಾಮನ ಹೆಸರು ಹೇಳ್ಕೊಂಡು ಬೇಡ. ರಾಮ ಮನೆ ಮನೆಯಲ್ಲಿ ರಾಮ ಒಬ್ಬ ಆದರ್ಶ ವ್ಯಕ್ತಿ. ರಾಮ ಒಂದು ಧರ್ಮಕ್ಕೆ ಸೇರಿದವನು, ಒಂದು ಜಾತಿಗೆ ಸೇರಿದವನು ಅಂತ ಅಲ್ಲ. ರಾಮ ಅಂತಕ್ಕಂಥದ್ದು ಒಂದು ಆದರ್ಶ ವ್ಯಕ್ತಿ. ನಾವೇನು ಬಂಗಾರ ಮನಸ್ಸಲ್ಲಿ ರಾಜೀವಪ್ಪ ಆದರ್ಶ ವ್ಯಕ್ತಿ ಅಂದ್ರೆ ಅದೇ ತರ ಇರ್ಬೇಕು, ಖುಷಿ ಮಾಡ್ಬೇಕು, ಡೆವಲಪ್ ಆಗ್ಬೇಕು. ಮತ್ತೆ ನಾವ್ ಅರ್ಥ ಮಾಡ್ಕೊಳ್ಳಿ, ರಾಮಾಯಣದ ಬರೀ ಇನ್ನೇನಿಲ್ಲ, ಸಾಮಾಜಿಕ ಮೌಲ್ಯಗಳು. ಉದಾಹರಣೆ ತಕೊಳ್ಳಿ, ರಾಮ ಹೋದ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಸುಮ್ಮನಿರ್ಲಿಲ್ಲ. ಹಿಂದೆನೆ ಬಂದ ಸಹೋದರತ್ವ, ಒಬ್ಬ ಸಹೋದರ ಒಡ ಹುಟ್ಟಿದವ್ರು ಹೇಗಿರ್ಬೇಕು ಅಂತದನ್ನ ತೋರಿಸಿದ್ದು ವಾಲ್ಮೀಕಿ ರಾಮಾಯಣ. ಸಹೋದರನಾದವನು ಸಹೋದರ ಧರ್ಮವನ್ನು ಹೇಗೆ ಪಾಲಿಸ್ಬೇಕು ಅಂತ ಹೇಳಿ 14 ವರ್ಷಗಳ ಕಾಲ ರಾಮನ ಜೊತೆಯಲ್ಲಿ ಲಕ್ಷ್ಮಣ ಹೋಗ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಹೋದರತ್ವದ ಭಾವನೆಯನ್ನ ಬೆಳೆಸ್ಬೇಕು ಅಂತ ಹೇಳಿ ಆದರ್ಶವನ್ನು ಕಟ್ಟಿಕೊಟ್ಟು ವಾಲ್ಮೀಕಿ ರಾಮಾಯಣ. ಅದಾದ ನಂತರ ಸಹೋದರನ ಹೋಗ್ಲಪ್ಪ, ಸಹೋದರನ ಹೆಂಡತಿಯು ಕೂಡ 14 ವರ್ಷಗಳ ಕಾಲ ಲಕ್ಷ್ಮಣನ ಹೆಂಡತಿಯು ಕೂಡ ಪತಿ ಧರ್ಮವನ್ನ ಪಾಲನೆ ಮಾಡ್ತಾ, ಹೌದು ನೀವು ಹೋಗ್ತಾ ಇದ್ರಿ, ನಾನು ಬಿಟ್ಟು ಹೋಗ್ತಾ ಇದ್ರಿ, ಆದ್ರೂ ಚಿಂತೆ ಇಲ್ಲ, 14 ವರ್ಷಗಳ ಕಾಲ ನಾನು ನಿಮ್ಮ ನೆನಪಲ್ಲಿ ಇರ್ತೀನಿ ಅಂತೇಳಿ 14 ವರ್ಷಗಳ ಕಾಲ ಆ ವ್ಯಕ್ತಿ, ಆ ಲಕ್ಷ್ಮಣನ ಹೆಂಡತಿನೂ ಕೂಡ ಅದ ತಕೊಳ್ಳಿ. ನೆಕ್ಸ್ಟ್ ಭರ್ತನ ಬನ್ನಿ, ಭರ್ತ ಏನ್ ಮಾಡ್ತಾಳೆ? ಭರ್ತನ ತಾಯಿ ಅದನ್ನ ಈ ರಾಮ ಕಾಡ್ಕೋಕೆ ಕಾರಣಕರ್ತರಾದ್ರೂ ಕೂಡ ಭರತ ರಾಮನ ಚಪ್ಪಲಿ ಪಾದರಕ್ಷೆಯನ್ನ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾಳೆ. ಅದ್ರ ಅರ್ಥ ಏನು ಅಂದ್ರೆ, ಸಾಮಾಜಿಕ ಮೌಲ್ಯಗಳು ಜಗತ್ತಿಗೆ ಬೇಕು ಅಂತ ಹೇಳುವಂಥದ್ದು ವಾಲ್ಮೀಕಿ ರಾಮಾಯಣ. ಇದೆಲ್ಲವನ್ನ ಇವತ್ತಿಗೆ ಹೆಂಗೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪದ ಇದೆ, ಅದು ಯಾವ್ದಪ್ಪ ಅಂತಂದ್ರೆ ಸುಗ್ರೀವಾಜ್ಞೆ. ಕೇಳಿದ್ರಲ್ವಾ? ಸುಗ್ರೀವಾಜ್ಞೆ ಅಂತಕ್ಕಂಥ ಪದವನ್ನು ಬಂದಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ. ಏನ್ ಸುಗ್ರೀವಾಜ್ಞೆ ಅಂದ್ರೆ, ಸರ್ಕಾರ ಆಡಳಿತದಲ್ಲಿ ಇಲ್ಲೇ ಇದ್ದಾಗ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡುವಂಥದ್ದು ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆ ನಮ್ಗೆ ಗೊತ್ತಿದೆ ಅಲ್ವಾ? ಸೆಷನ್ ನಡೆಯೋದು 3 ಸಲ. ಅದು ಒಂದು ವಿಂಟರ್ ಸೆಷನ್, ಒಂದು ಸಮ್ಮರ್ ಸೀಸನ್, ಇನ್ನೊಂದು ಬಜೆಟ್ ಸೀಸನ್. 3 ಸೆಷನ್ ಬಿಟ್ಟು ಬೇರೆ ಯಾವುದೋ ಅಧಿವೇಶನ ನಡೆಯಲ್ಲ ಅಂತಂದ್ರೆ ಸರ್ಕಾರ ಇಲ್ಲ ಅಂತಲ್ಲ. ಸರ್ಕಾರ ಅಧಿಕಾರದಲ್ಲಿ, ಆಡಳಿತದಲ್ಲಿ, ಅಧಿವೇಶನದಲ್ಲಿ ಇಲ್ಲೇ ಇದ್ದಾಗ ಒಂದು ಆರ್ಡರ್ ಮಾಡ್ತಾರಲ್ಲ ರಾಜ್ಯಪಾಲರು, ಅದನ್ನು ನಾವು ಸುಗ್ರೀವಾಜ್ಞೆ ಅಂತ ಓಡಿಸ್ತೀವಿ. ಈ ಸುಗ್ರೀವಾಜ್ಞೆ ಅಂತಕ್ಕಂಥ ಪದ ಬಂದಿದ್ರು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ. ಅರ್ಥ ಮಾಡ್ಕೊಳ್ಳಿ, ನಾವ್ ಹೇಳ್ತಾ ಇದೀವಿ. ಆಮೇಲೆ ಇನ್ನೊಂದು ಕಟ್ಟುಕತೆಗಳ ನಂಬಲ್ಲ. ಅವ್ರು ಅಲ್ಲಿಂದ ಯಾವುದೇ ಜಾತಿಲಿರ್ಲಿ, ಯಾವುದೇ ಧರ್ಮದಲ್ಲಿರ್ಲಿ, ಆ ವ್ಯಕ್ತಿ ನಾನು ಹೇಗೆ ಸಮಾಜಕ್ಕೆ ಒಂದು ಮೌಲ್ಯವನ್ನ ತೋರಿಸ್ಕೊಡ್ತಾನ, ನಾವೆಲ್ಲರೂ ಆ ಮೌಲ್ಯಗಳನ್ನ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇಷ್ಟೊತ್ತು